ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ನೀವು ತಮ್ಮೇಲಲ್ಲಿ ನೋಡಿರ್ತೀರಾ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಇದರ ಬಗ್ಗೆ ನಾನು ಫುಲ್ಲು ವೀಡಿಯೋದಲ್ಲಿ ಏನೆಲ್ಲ ಹೇಳಿದ್ದೀನಿ ಅಂತ ನೀವು ನೋಡ್ಕೊಂಡು ಬನ್ನಿ. ಆವಾಗ ನಿಮಗೆ ಖುಷಿಯಾಗುತ್ತೆ. ನಿಜನಾ ಇದು, ಹೌದಾ ಅಂತ ನೀವು ತಿಳ್ಕೊತೀರಾ. ಕೆಲವರಿಗೆಲ್ಲ ಆಗ್ಬೋದು, ಹೌದಾ ಇವಳದು ಹೇಗೆ ಅದು ಬಂತು, ಹೇಗೆ ಇವಳು ತಗೊಂಡ್ಲು, ಯಾವ ರೀತಿ ತಗೊಂಡ್ಲು, ಇವಳದು ಇನ್ನೂ ಆಗಿಲ್ಲ ಅಲ್ಲ ಏನು, ಇದು ಹೇಗೆ ಅಂತ ನೀವು ಫುಲ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತಿದ್ದೀನಿ. ಅಂದರೆ ತಮ್ಮೇಲಲ್ಲಿ ಹಾಕಿದ್ದೀನಿ, ನೀವು ನೋಡಿರ್ಬೋದು ಏನು ಅಂತ. ನನಗೀಗ ಎಣಿಸುವಾಗ ನಗಲಿಕ್ಕೆ ಬರ್ತಾ ಉಂಟು. ಒಂದು ನಿಮಿಷ, ನಾನಲ್ಲಿ ಬಟ್ಟೆ ಒಣಗಿಸಿ ಮತ್ತೆ ಮಾತಾಡಿಸ್ತೀನಿ. ಅಲ್ಲೆಲ್ಲ ದೂರದಲ್ಲಿ ಇದು ಎಂತ ಮರ ಕೊಯ್ತಾ ಇದ್ದಾರೆ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಲ್ಲ ಅನ್ಕೋತೀನಿ, ಕೇಳಿಸ್ತಾ ಇದೆ ಅಂತ. ಇಲ್ಲಿ ಇಲ್ಲಿ ಕ್ಯಾಮರಾ ಇಲ್ಲಿಟ್ಟು ಹೋಗ್ತೀನಿ. ನಾನು ಆಲ್ರೆಡಿ ಇಲ್ಲೊಂದು ಸಾರಿ ಒಣಗಿಸಿದ್ದೀನಿ. ಇವತ್ತು ಬಿಸಿಲು ಬರ್ತದೆ ಇಲ್ವ ಅಂತ ಅನ್ಕೊಂಡಿದ್ದೆ, ಆದ್ರೂ ಕೂಡ ಸ್ವಲ್ಪ ಬಿಸಿಲು. ನಾನು ಆಗ ಯೂನಿವರ್ಸ್ ಹತ್ರ ಬೇಡ್ಕೊಂಡೆ, ನಂಗೆ ಇವತ್ತು ಬಿಸಿಲು ಬೇಕು, ನನ್ನ ಬಟ್ಟೆ ಮಧ್ಯಾಹ್ನ ತನಕ ಬಂದ್ರೆ ಸಾಕು, ಆಮೇಲೆ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಂಗೆ ನನ್ನದೊಂದು ಬಟ್ಟೆ ಒಣಗುವಷ್ಟು ಇದು ಬಿಸಿಲು ಬಂದ್ರೆ ಸಾಕು ದೇವ್ರೆ ಅಂತ ಕೇಳಿದ್ದೆ. ನಂಗೆ ತಥಾಸ್ತು ಅಂದ್ರು. ಈಗ ಅದಕ್ಕೆ ನಾವು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕಲ್ಲ, ನಮ್ಮ ಮಾತಿಗೆ ಅವರು ಇದು ಮಾಡಿ ನಮ್ಗೆ ಬಿಸಿಲು ಕಳಿಸಿದ್ದಾರೆ, ನಾವು ಕೂಡ ರೆಸ್ಪಾನ್ಸ್ ಮಾಡ್ಬೇಕಲ್ವಾ. ಅದಕ್ಕೆ ಈಗ ಬಟ್ಟೆ ಎಲ್ಲ ಒಣಗಿಸುವ. ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ತೇನೆ ಆಯ್ತು. ಇವತ್ತು ನಂದು ಇದೊಂದು ನಿಮ್ಮನ್ನು ಪ್ರ್ಯಾಂಕ್ ಮಾಡುವ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದು, ನೀವು ತಮ್ಮೇಲಲ್ಲಿ ನೋಡಿದೀರಾ, ಆದ್ರೂ ನಾನು ಹೇಳುವ ಅಂತ ಹೇಳಿ ಬಂದದ್ದು. ನಾನು ನಾರ್ಮಲ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಅಂತ, ಯಾವಾಗ್ಲೂ ನಿಮ್ಗೆ ಬೋರ್ ಆಗುತ್ತಲ್ಲ, ಎಂತ ಇವಳದೆಂತ ಯಾವಾಗ ನೋಡಿದ್ರು ಕುಕ್ಕಿಂಗ್ ಕುಕ್ಕಿಂಗ್ ಅಂತ ಹೇಳ್ತಾ ಇರ್ತಾಳೆ. ಈ ತರ ಯಾವ್ದು ಲೈವ್ ಅಲ್ಲಿ ಮಾತಾಡ್ದಾಗೆ ವಿಡಿಯೋದಲ್ಲಿ ಮಾತಾಡುದಿಲ್ಲ, ಹಾಗೇನೆ ಸುಮ್ನೆ ಮಾತಾಡ್ತಾ ಇರ್ತಾಳೆ. ಸುಮ್ನೆ ವೇಸ್ಟ್, ಆ ತರ ತಿಳ್ಕೊಬಾರ್ದು ಅಂತ ಹೇಳಿ ನಿಮ್ಗೊಂದು ಪ್ರ್ಯಾಂಕ್ ವಿಡಿಯೋ ಮಾಡುವ ಅಂತ ಹೇಳಿ ಪ್ರ್ಯಾಂಕ್ ವಿಡಿಯೋ ಮಾಡಿದ್ದು. ನನ್ಗೀಗ ನೀವೆಲ್ಲ ನೋಡಿ, ನಂದು ಏಪ್ರಿಲ್ ಫುಲ್ ಇದ್ದೆ ನೋಡಿ, ನನ್ಗೆ ಈ ಪ್ರವೀಣ್ ಅಣ್ಣ ಎಲ್ಲ ಮಕ್ಕ ಎಂತ ತಮಾಷೆ ಮಾಡ್ತಾ ಇದ್ರು. ಏಪ್ರಿಲ್ ಫುಲ್ ತುಂಬಾ ಫುಲ್ ಆಗಿಬಿಟ್ವಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಲೈವ್ ಅಲ್ಲಿ ಬಂದು. ಹಾಗೆ ಇದೊಂದು ನಿಮ್ಗೆ ಫ್ರ್ಯಾಂಕ್ ಮಾಡುವ ಅಂತ ಹೇಳಿ. ಫ್ರ್ಯಾಂಕ್ ವಿಡಿಯೋ ಚಂದ ಇರುತ್ತಲ್ಲ. ನಾನು ಕೆಲವು ವಿಡಿಯೋಗಳನ್ನೆಲ್ಲ ನೋಡಿದೀನಿ, ಎಲ್ಲ ನನ್ನ ಮನೆಯವ್ರನ್ನ ಫ್ರ್ಯಾಂಕ್ ಮಾಡೋದು. ನಾನು ನಿಮ್ಮನ್ನೇ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ, ನೀವು ಕೂಡ ಫ್ರ್ಯಾಂಕ್ ಆಗ್ಬೇಕಲ್ಲ. ಅದಕ್ಕೆ ನೋಡಿ, ಬಟ್ಟೆ ಒಣಗಿಸಿ ಆಯ್ತು. ಈಗ ಬನ್ನಿ, ನಮ್ಮ ಇವತ್ತು ಬಿಸಿಲು ಫುಲ್ ಬಿಸಿಲು ಬಂದಿದೆ. ಯಾವಾಗ ನೋಡಿದ್ರು ಮಳೆ 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 ಅಂತ ಇರುತ್ತೆ. ಇವತ್ತು ಸ್ವಲ್ಪ ಬಿಸಿಲು. ಮತ್ತೆ ನನ್ಗೆ ಇವತ್ತು ಮೀನಿನವರು ಫೋನ್ ಮಾಡಿದ್ರು, ಇವತ್ತು ಎಂತ ಟೈಗರ್ ಪ್ರಾನ್ಸ್ ತರ್ತೇನೆ ಬೇಕಾ ಅಂತ ಕೇಳಿದ್ರು. ಅದಕ್ಕೆ ಇವ್ರು ಬೇಕು ಅಂತ ಹೇಳಿದ್ರು. ಇವಾಗ ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಉಂಟು, ಪಾತ್ರ ತೊಳೆಯೋದು, ಅದನ್ನು ತೊಳೆದು ಆಮೇಲೆ ನಾವು ಅವ್ರು ಮೀನ್ ತರೋದನ್ನ ನಾನು ವಿಡಿಯೋ ಮಾಡ್ತೀನಿ. ಅವ್ರ ಗಾಡಿ ಬರ್ತದೆ ಈಗ 11 ಗಂಟೆಗೆ ಆಗುವಾಗ ಬರ್ತದೆ. ಬನ್ನಿ ಹೋಗುವ. ನನ್ನ ಕಿಚನ್ ಅವಸ್ಥೆ ನೋಡಿ, ನೀವೇ ನೋಡಿ ತಲೆ ತಿರುಗಿ ಬೀಳ್ತೀರಾ ನೋಡಿ. ಅಲ್ಲಲ್ಲಿ ಪಾತ್ರ. ಇವಾಗ ನಾನು ಪಾತ್ರ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಅದು ಅನ್ನದ ಪಾತ್ರ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಅದಕ್ಕಿಂತ ಮಧ್ಯದಲ್ಲಿ ಇವ್ರು ಬಂದ್ರು ಫೈಟ್ ಮಾಡ್ಕೊಂಡು. ನಾನು ನೋಡಿ, ಇಲ್ಲಿ ಪಾತ್ರ ರಾಶಿ ಇದೆ. ಎಷ್ಟು ತೊಳೆದ್ರು ಎಷ್ಟು ಇದು ಮಾಡಿದ್ರು ಅಷ್ಟೇ. ನಮ್ಮ ಕಿಚನ್ ಅಂದ್ಮೇಲೆ ಎಲ್ಲರ ಮನೆಯ ದೋಸೆ ತೂತು ಅಂತ ಹೇಳ್ತಾರಲ್ಲ, ಹಾಗೇನೆ ನಮ್ಮ ಕಿಚನ್ ಅವಸ್ಥೆ ಎಲ್ಲರ ಮನೆಯಲ್ಲಿ ಒಂದೇ ತರ ಇರುತ್ತೆ ಅಂತ ಹೇಳಿ. ಇವಾಗ ಫಸ್ಟಿಗೆ ನಾವು ಇಲ್ಲಿ ಪಾತ್ರ ತೊಳೆದು, ಆಮೇಲೆ ನಮ್ಗೆ ಈಗ ಅವರು ಫಿಶ್ ಅವ್ರು ಬರ್ತಾರಂತ ಹೇಳಿದ್ದಾರೆ. ಎಷ್ಟೊತ್ತು ಬರ್ತಾರೆ? ಈಗ ಟೈಮು 11 ಆಗ್ಲಿಲ್ಲ, 11 ಗಂಟೆ ಆಗುವಾಗ ಅವರು ಬರ್ತಾರೆ. ಓಕೆ, ಇವಾಗ ನಾನು ಫಸ್ಟಿಗೆ ನನ್ನ ಸೋಫಾ ಇಲ್ಲಿ ಉಂಟು ಮಾರ್ರೆ, ಸೋಫಾ ಇಲ್ಲಿ ಹಾಕಿ ಪಾತ್ರ ತೊಳೆದು ಇಲ್ಲೆಲ್ಲ ಕಿಚನ್ ಕ್ಲೀನ್ ಮಾಡ್ತೇನೆ. ಮತ್ತೆ ನಾನು ನಿಮ್ಗೆ ಇದು ಟೈಗರ್ ಪ್ರಾನ್ಸ್ ಇವರು ಮೀನು ತರ್ತೇನೆ ಅಂತ ಹೇಳಿದ್ರಲ್ಲ, ಇವ್ರು ಮತ್ತೆ ಫೋನ್ ಮಾಡಿದ್ರು. ಮತ್ತೆ ಇವರಿಗೆ ಕೂಡ ಫೋನ್ ಮಾಡ್ಲಿಕ್ಕೆ ಉಂಟು. ಮತ್ತೆ ನನ್ನ ವಿಡಿಯೋಸ್ ಅನ್ನು ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ಈಗ ನನ್ನ ಮಧ್ಯದಲ್ಲಿ ಇವ್ರದ್ದು ಕ್ವಾಯ್ ಕುಯ್ ಅಂತ ಕೇಳ್ಬೋದು, ಯಾರು ತಪ್ಪು ತಿಳ್ಕೊಬೇಡಿ, ಅವರದ್ದು ಇದ್ದದ್ದೇ. ನಾನು ಪಾತ್ರ ಎಲ್ಲ ತೊಳೆದು, ಇಲ್ಲಾಂದ್ರೆ ನಿಮ್ಗೆ ಪಾತ್ರದ್ದೇ ಸೌಂಡ್ ಕೇಳಿಸುತ್ತೆ. ಅದಕ್ಕೋಸ್ಕರ ಮತ್ತೆ ತೊಳೆದಾದ್ಮೇಲೆ ಕಿಚನ್ ಕ್ಲೀನ್ ಆದ್ಮೇಲೆ ಮತ್ತೆ ಸಿಗ್ತೇನೆ. ಓಕೆ, ಅಲ್ಲ ಇಲ್ಲಿಗೆ ನನ್ನ ಕೆಲಸ
ಪಾತ್ರೆ ತೊಳ್ದೆಲ್ಲ ಆಯ್ತು. ಇಷ್ಟೊತ್ತಾಯ್ತು ನಂದು ಪಾತ್ರೆ ಎಲ್ಲ ತೊಳೆಯುವಾಗ. ಇವಾಗ ಸ್ವಲ್ಪ ಕ್ಲೀನಿಂಗ್ ಆಯ್ತಲ್ಲ. ನನಗೆ ಕ್ಲೀನ್ ಇದ್ರೆ ಒಂಥರ ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಮತ್ತೆ ಅದು ಮೀನು ಬರುವಾಗಲೂ ಸಹ ಕಿಚನ್ ಒಂಥರ ಗಲೀಜು ಗಲೀಜು ಕಂಡ್ರೆ ಅದು ಚಂದ ಆಗೋದಿಲ್ಲ ಅಂತ ಹೇಳಿ. ಹಾಂ ಅದ ಬನ್ನ ಮೀನು ಬರಡತ್ರ ಆಯ್ತಾ? ಹಾಂ ಆಯ್ತು ಇಜ್ಜಿ ಏಟು ತೂವರೆ ಫ್ರಿಜ್ಜಲ್ಲಿ ಮೀನುಂಟು ತೆಗೆದುಕೊಡು ಅಂತ. ಅಂತ ಪಾತೆ ಒಂದು ನಿಮಿಷ ಮಾತಾಡಿಸ್ತೀನಿ ಅವಳು. ಹಾಂ ಬನ್ನಿ ದಾದಾ ದಾದಾ ಬನ್ನಿ ಬನ್ನಿ ಹಾಂ ದಾದಾ. ಓ ಮೀನು ಬೇಡ ಓಂಡು ಫ್ರಿಜ್ ಇಡು ಇಜ್ಜಿ ಇಜ್ಜಿ ನನ್ನ ಬರಡತ್ರೆ ಫ್ರಿಜ್ಜಲ್ಲಿ ಮೀನುಂಟು ಅಂತ ತೆಗೆದುಕೊಡು. ಮೀನಿನ ಗಾಡಿಯವ್ರ ಹತ್ರ ಮಾತಾಡಿಸ್ತೇನೆ. ಮತ್ತೆ ಅವ್ರು ಮಾತಾಡಿದ್ರೆ ಮಾತಾಡಿಸ್ತಾರೆ. ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡಲ್ಲ ಅಂತಿಲ್ಲ. ಅವರು ಒಂಥರ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಅವ್ರ ಹತ್ರ ಮಾತಾಡಿಸ್ತೀನಿ. ಮತ್ತೆ ಸಿಗ್ತೀನಿ ಆಯ್ತಾ? ಬಾಯ್. ಇನ್ನು ಸ್ವಲ್ಪ ಬೇರೆ ಕೆಲಸ ಏನಾದ್ರು ಇದ್ರೆ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಯಾರು ನಿಜ ನಂಗೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ. ಓಕೆ, ನಾನು ಸುಮ್ಮನೆ ನಂದು ಆಫ್ ಮಾನಿಟೈಸೇಷನ್ ಅಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಂದ್ರೆ ಆಗುತ್ತಾ? ಇವರು ತಿಳ್ಕೊಳ್ಳಿ. ಆಫ್ ಮಾನಿಟೈಸೇಷನ್ ಅಲ್ಲಿ ಎಲ್ಲಾದ್ರೂ ಪೇಮೆಂಟ್ ಬಂದಿರೋದು ನೋಡಿದಿರ? ಮೊದ್ಲೆಲ್ಲ ಬರ್ತಿತ್ತು, ಈಗ 4000, ಅದು ಕೂಡ ಈಗ 8000 ಆಗ್ಬೇಕಂತೆ. ಅಯ್ಯೋ ನಮ್ದು ಯಾವಾಗ ಆಗುತ್ತೋ. ನೋಡಿ ಫ್ರೆಂಡ್ಸ್, ಮೀನು ಬಂತು, ಹೋಗಿ ಬರುವ, ಅವ್ರ ಜೊತೆ ಮಾತಾಡಿಸ್ತೀನಿ. ಇದೇ ಗಾಡಿ ನಾಚಿಕೆಟ್ಟ ಅಜ್ಜಿ ದುಡ್ಡು ಪಾಡು 6 ಗಂಟೆ ಗೊತ್ತೆ. ಗಾಳಿಗೆಲ್ಲ ಗಡಬಡ ಗಡಬಡ ಹಾಕೊಂಡು ಎಂತ ಅಂದ್ರೆ ನೋಡಿ, ಇಷ್ಟು ಫ್ರಾನ್ಸ್ ತಂದಿದ್ದೀನಿ. ಫ್ರಾನ್ಸ್ ಕಾಣಿಸ್ತಾ ಇದೆ ನೋಡಿ, ಟೈಗರ್ ಫ್ರಾನ್ಸ್. ನಾನು ನಿಮ್ಗೆ ಮತ್ತೆ ತೋರಿಸ್ತೇನೆ ಪಾತ್ರದಲ್ಲಿ ಹಾಕಿ. ಅವ್ರ ಹತ್ರ ಮಾತಾಡುವಾಗ ಉಂಟಲ್ಲ, ಅವ್ರಿಗೆ ಬೇಡ ಬೇಡ ಅಂತ ಹೇಳಿದ್ರೆ ಮತ್ತೆ ಒಳ್ಳೇದಾಗ್ಲಿಲ್ಲ. ಇಲ್ಲಾಂದ್ರೆ ಮಾತಾಡಿಸ್ತೀನಿ, ಇನ್ನೊಂದ್ಸಲ ಅವ್ರ ಹತ್ರ ಮಾತಾಡಿಸ್ತೀನಿ. ಇವಾಗ ನಾವು ಇದನ್ನ ಕ್ಲೀನ್ ಮಾಡ್ಕೊಂಡು ಮಾತಾಡುವಲ್ಲ. ಮತ್ತೆ ಇದರ ರೆಸಿಪಿ ಬೇರೆ ಮಾಡ್ತೀನಿ ನಾನು. ಇದೇ ವಿಡಿಯೋ ಲಾಂಗ್ ಆಗುತ್ತೆ. ನೋಡಿದ್ರಲ್ಲ, ನಾವು ಯಾವಾಗ್ಲೂ ಮೀನ್ ತಗೊಳ್ಳೋ ಗಾಡಿ ಅವರದ್ದನ್ನು ಮುಖ ನೋಡಿದ್ರಲ್ಲ. ಓಕೆ.